ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ಈ ರವೆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ರವೆ ರೊಟ್ಟಿ ಮಾಡೋಕ್ಕೆ 1 ಕಪ್ಪು ರವೆ, ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಾಕ್ಷಿ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಕಪ್, ನಾನಿಲ್ಲಿ 3ರಿಂದ 4 ಜನಕ್ಕೆ ಆಗೋಷ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಇಲ್ಲೊಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ. ಆಮೇಲೆ ಇದು ಹಚ್ಚಿಟ್ಕೊಂಡಿರೋಂಥ ತುರಿದಿಟ್ಕೊಂಡಿರೋದು ಕ್ಯಾರೆಟ್ ತುರಿ, ಸಬ್ಬಾಕ್ಷಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ ಎಲ್ಲ ಸಣ್ಣಗೆ ಹಚ್ಕೊಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಷಿ ಸೊಪ್ಪೆಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಈಸಿಯಾಗಿ ಮಾಡ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದು 1.5 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸೇರಿ ಫಸ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕು. ರವೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದೆಲ್ಲ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಕ್ಯಾರೆಟ್ ತುರಿ, ಸೊಪ್ಪು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ನಾನು ನೀರು ಸೇರಿಸ್ಕೊಂಡು ಕಲಿಸ್ಕೊತೀನಿ. ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ರವೆ ಎಲ್ಲ ಹೀರ್ಕೊಂಬಿಡುತ್ತೆ ನೀರನ್ನ. ಫಸ್ಟು ನೋಡಿ ಕಲಿಸ್ಕೊಂಡು ಮತ್ತೆ ನೀರು ಸೇರಿಸ್ಕೊಳ್ಳೋಣ. ಇವಾಗ ನೀರು ಇನ್ನೂ ಸ್ವಲ್ಪ ಬೇಕು. ಈ ಥರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಇದು ರವೆ ಎಲ್ಲ ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಳೋವರೆಗೂ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು. ಈ ಥರ ನೋಡ್ರಿ, ಈ ಥರ ನೀರೆಲ್ಲ ಇಂಬ್ರಿಕೊಂಡು ರವೆ ಎಲ್ಲ ಉಪ್ಕೊಂಡು ಬಂದಿರುತ್ತೆ. ಇದನ್ನ ಇವಾಗ ತಟ್ಟೆ ಮೇಲೆ ತವ ಮೇಲೆ ತಟ್ಟಬೇಕು. ಇವಾಗ ನಾವು ಹೆಂಚು ಬಿಸಿ ಮಾಡ್ಕೊಳ್ಳೋಣ. ಇವಾಗ ಹೆಂಚು ಬಿಸಿಯಾಗಿದೆ ನೋಡಿ, ಈ ಥರ ಸೌಂಡ್ ಬರಬೇಕು. ಹೆಂಚು ಬಿಸಿಯಾಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು ಹೆಂಚಿಗೆ. ಈ ಕಾಲ್ಸಿರೋ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈ ಥರ ತಟ್ಟೋದು ನೋಡಿ. ಈ ಥರ ಹೆಂಚ ಮೇಲೆ ನಿಧಾನಕ್ಕೆ ತೆಳ್ಳಗೆ ತಟ್ಟಬೇಕು. ಇದು ಗೋಧಿ ರೊಟ್ಟಿ ಥರ ಅಂಟಿರಲ್ಲ, ಸ್ವಲ್ಪ ನೋಡ್ಕೊಂಡು ಕೈನ ನೀರಲ್ಲಿ ಎದ್ಕೊಂಡು ಈ ಥರ ತಟ್ಟಬೇಕು. ಇದು ಜಾಸ್ತಿ ತೆಳ್ಳಗೆ ರೂಢಿ ಇಲ್ಲ ಅಂದರೆ ಬರಲ್ಲ. ನಾನು ತೆಳ್ಳಗೆ ತಟ್ತಾ ಇದ್ದೀನಿ. ನಿಮಗೆ ಕೈ ಸಿಗುತ್ತೆ ಅಂತ ಭಯ ಇದ್ದರೆ ನೀವು ನೋಡ್ಕೊಂಡು ತಟ್ಕೊಳ್ಳಿ. ಇದು ಎಕ್ಸ್ಟ್ರಾ ಇಟ್ಟು ಇವಾಗ ಸ್ವಲ್ಪ ಈ ಥರ ನೀರು ಹಾಕಿ ಈ ಥರ ಹಿಂಗೆ ಇದು ಮಾಡಿದರೆ ಚೆನ್ನಾಗುತ್ತೆ. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಬೇಕು. ಈ ಥರ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳೋಣ, 1 ಸ್ಪೂನು. ಇವಾಗ ಇದು ತಿರ್ವಾಕೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಿದೆ ರೊಟ್ಟಿ. ತೆಳ್ಳಗೆ ಗರಿ ಗರಿಯಾದ ರವೆ ರೊಟ್ಟಿ. ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಕಾಂಬಿನೇಷನ್ ಮೊಸರು ಪಲ್ಯ, ಬೀಟ್ರೋಟ್ ಪಲ್ಯ, ಬೆಂಡೆಕಾಯಿ ಪಲ್ಯ ಯಾವುದ್ರಲ್ಲಿ ತಿಂದರೂ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ ಎಷ್ಟು ತೆಳ್ಳಗಿದೆ ರೊಟ್ಟಿ. ಗರಿ ಗರಿಯಾದ ರುಚಿಯಾದ ರೊಟ್ಟಿ